ಯಾರು ಬೇಕಾಯ್ತು ಸರ್? ಪ್ರತಿಭಾ ಪಟ್ಟಣ್ ಶೆಟ್ಟಿ ಅವ್ರು ಬೇಕಿತ್ತು. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಒಂದು ನಿಮಿಷ ಕೂತ್ಕೊಳ್ಳಿ, ಕರ್ಕೊಂಡು ಬರ್ತೀನಿ ಒಳಗೆ. ನಮಸ್ಕಾರಮ್ಮ. ನಮಸ್ಕಾರ, ಕೂತ್ಕೊಳ್ಳಿ. ಯಾರಪ್ಪ ನೀವು? ನಾನು ರಾಮದಾಸ್ ಅಂತ, ಇವರು ಮನೋಜ್ ಅಂತ. ನಾವು CBI ಆಫೀಸರ್ಸು, ಬೆಂಗಳೂರಿಂದ ಬಂದಿದ್ದೀವಿ. ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಡೀಟೇಲ್ಸ್ಗಳು ಬೇಕಾಗಿತ್ತು, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ಈ ವಯಸ್ಸಾದ ಮುದುಕೆ ಹತ್ರ ಯಾವ ಮಾಹಿತಿ ಸಿಗುತ್ತಪ್ಪ? ನಿಮ್ಮ ಮನಸ್ಸಿಗೆ ಯಾಕೆ ಅಸಮಾಧಾನ ಮಾಡಬೇಕು? ಅದೇನು ಕೇಳ್ತಿರೋ ಕೇಳಿ, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಅಮ್ಮ, ನಿಮ್ಗೆ ಹಾವು ಅನ್ನೋ ವ್ಯಕ್ತಿ ಗೊತ್ತಾ? ಹಾವುನ? ಆ ಪಾಪಿನ? ನೋಡಿ, ಆ ಪಾಪಿ ವಿಷಯ ಕೇಳೋದಾದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಏನು ಹೇಳೋಕ್ಕೂ ಇಷ್ಟಪಡಲ್ಲ. ಅಮ್ಮ, ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಿ. ನಿಮ್ಮನ್ನೇ ನಂಬ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಈಗ ನೀವು ಆಗಲ್ಲ ಅಂತ ಹೇಳ್ಬಿಟ್ರೆ ನಾವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಅಮ್ಮ, ಆ ಹಾವು ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ನಿಮ್ಗೊಬ್ರಿಗೆ ಗೊತ್ತು. ನೀವೇ ಹೇಳಿದಾಗೆ ಅವನು ಪಾಪಿ. ತನ್ಮೇಲೆ ಒಂದಷ್ಟು ಸಂಸಾರಗಳನ್ನು ಹಾಳು ಮಾಡಿರ್ಬೋದು. ಈಗ ಆ ಪಾಪಿಯಿಂದ ನಮ್ಮ ರಾಜ್ಯಕ್ಕೆ ಆಪತ್ತು ಕಾದಿದೆ. ಹಾಗಂತ ನೀವು ಅವನ ಬಗ್ಗೆ ಹೇಳಿ ಅಂತ ನಿಮ್ಗೇನು ಟಾರ್ಚರ್ ಕೊಡಲ್ಲ. ಇನ್ನೂ ದೊಡ್ಡ ಮನ್ಸು ಮಾಡಿ ಅವನ ಬಗ್ಗೆ ಮಾಹಿತಿ ಕೊಟ್ರೆ ಮುಂದೆ ನಮ್ಮ ರಾಜ್ಯಕ್ಕಾಗೋ ಆಪತ್ತನ್ನು ನಾವು ಕಾಪಾಡಬೇಕು. ಇಷ್ಟಾದ್ಮೇಲೂ ನೀವು ಅವನ ಬಗ್ಗೆ ಏನು ಹೇಳಲ್ಲ ಅಂತಂದ್ರೆ ಮುಂದೆ ರಾಜ್ಯಕ್ಕೆ ಬರೋ ಆಪತ್ತಿಗೆ ನೀವು ಕಾರಣ ಆಗ್ತೀರ. ಆಯ್ತಪ್ಪ, ಹೇಳ್ತೀನಿ. ಬಹಳ ದೂರದಿಂದ ದಣಿದು ಬಂದಿದ್ದೀರಿ. ಕೈ ಕಾಲು ಮುಖ ತೊಳ್ಕೊಂಡ್ರು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಅಷ್ಟರಲ್ಲಿ ನಮ್ಮ ಹುಡುಗ ಅಡುಗೆ ಸಿದ್ಧತೆ ಮಾಡಿಬಿಡ್ತಾನೆ. ರಾಮು, ಇವ್ರನ್ನ ಸ್ವಲ್ಪ ಗಮನಿಸ್ಕೊಪ್ಪ. ಸರಿ ಅಮ್ಮ, ಬನ್ನಿ ಸರ್. ACP ನಿಸರ್ಗ ಹೆಲ್ತ್ ಸೆಂಟರ್ ಹತ್ರಪ್ಪ. ACP ಎಲ್ಲಿದ್ದೀರಾ? ನಿಸರ್ಗ ಹತ್ರನೇ ಇದ್ದೀನಿ ಇವಾಗ. ಲೊಕೇಶನ್ ಶೇಪ್. ಓಕೆ ಓಕೆ, ಬರ್ತೀನಿ. ಹಲೋ ಹಲೋ, ಕಾರ್ ಪಾರ್ಕಿಂಗಾ? ಹೌದೌದು. ರಂಗ, ನಾನಿವಾಗ ತೋರ್ಸೋದು ಮೆಂಟನ್ ಕರೆಕ್ಟ್ ನೋಡ್ಕೊ. ನಮ್ಮ ಟೀಮಲ್ಲಿ ನೀನೊಬ್ಬನೇ ಹೊಸ ಮೆಂಬರ್ ಇರೋದು. ನಿನ್ನ ಮುಖ ಯಾರಿಗೂ ನೋಟ್ ಆಗಿಲ್ಲ. ಹಾಗಾಗಿ ನೀನು ಮೇನ್ ಎಂಟ್ರೆನ್ಸ್ನ ಸೆಕ್ಯೂರಿಟಿ ಗೈಡ್ಲೇ ಇರಬೇಕು. ಮಿನಿಸ್ಟ್ರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಅದನ್ನು ನೋಟ್ ಮಾಡಿಕೊಂಡು ನಮ್ಗೆ ಹೇಳ್ತಾ ಇರಬೇಕು.
ಆಮೇಲೆ ಕೇಕೆ ದೀಪಕ್ನ ಇಲ್ಲಿ ಎಕ್ಸ್ಕ್ಲೂಸಿವ್ ಎಂಟ್ರಿ ಅಂತ ಬಿಟ್ಟಿರ್ತೇನೆ. ಇದರಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇರುತ್ತಲ್ವಾ? ಪೊಲೀಸ್ ಸೆಕ್ಯೂರಿಟಿ ಇದ್ರೂ ಪರವಾಗಿಲ್ಲ. ದೀಪಕ್ಗೆ ಅವತ್ತೊಂದು ಪೊಲೀಸ್ ಸ್ಟೇಷನ್ ಅರೇಂಜ್ ಮಾಡೋಣ. ಆಗತ್ತಾ ಮ್ಯಾನೇಜರ್? ನೀನು ಯಾರ ಕಣ್ಗೂ ಬಿದ್ದಿಲ್ದಿರೋದ್ರಿಂದ ಕೋಕಿ ಮತ್ತು ಶ್ರೀ ಜೊತೆ ರಿಸರ್ವ್ಡ್ ಸೀಟ್ಸಲ್ಲಿ ಕೂತ್ಕೊಂಡೆ ಆಡಿಯನ್ಸ್ ಹತ್ರ. ಸುಲ್ತಾನ್, ಕೇಕೆ ಹೆಗಡೆ, ಹೆಗಡೆ ಸರಿ, ಇದು ಬಂದ್ ಮಾಡಿಬಿಡು. ವೆಲ್ಕಮ್. ಥ್ಯಾಂಕ್ಸ್ ಕೇಕೆ. ನನ್ನ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಡೋಂಟ್ ವರಿ. ನಿನಗೆ CBI ಡಿಪಾರ್ಟ್ಮೆಂಟ್ಲಿ ಕೆಲಸ ಇಲ್ದಿದ್ರೆ ಏನಾಯಿತು, ನಮ್ಮ ಡಿಪಾರ್ಟ್ಮೆಂಟ್ಲಿ ಇದ್ದೇ ಇದೆ. ನೀನು ನಮಗೆ ಕೊಡ್ತಿದ್ದ ಇನ್ಫಾರ್ಮೇಷನ್ಗೆ ಪ್ರತಿಫಲ ಅನ್ಕೋ. ಬಾ. ರೀ, ಇನ್ನೊಬ್ಬ ಬಂದ. ಕೋಕಿಲ, ಇವನೊಬ್ಬ CBI ಆಫೀಸರು. ಇವನು ದುಡ್ಡು ಕೊಟ್ಟು ಒಳಗಡೆ ಹಾಕೊಂಡು ಇವನ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರ್ತಾರೆ. ನಾವು ಅನ್ಕೊಂಡ ಹಾಗೆ ಇವ್ರ ನೆಟ್ವರ್ಕು ತುಂಬ ದೊಡ್ಡದಾಗಿದೆ. ನಮಗಿನ್ನು ಹೆಚ್ಚು ಟೈಮ್ ಇಲ್ಲ. ನಾವು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು. ಆದಷ್ಟು ಬೇಗ ತಪ್ಪಿಸ್ಕೋಬೇಕು. ಊಟ ತುಂಬ ಚೆನ್ನಾಗಿದೆ. ಅಮ್ಮ, ಈ ಹುಡುಗ ಯಾರು ಅಂತ ಹೇಳಿಲ್ಲ? ಇವನು ನನ್ನ ದೃಷ್ಟಿ ಮಂದವಾದಾಗಿಂದ ಪ್ರತಿದಿನ ನನ್ನ ಊಟ ತಿಂಡಿ ಎಲ್ಲ ಗಮನಿಸ್ಕೊಳ್ಳೋನು ಇವನೇ. ಮತ್ತೆ ನಿಮ್ ದೃಷ್ಟಿ ಹೇಗೋಯ್ತು ಅಂತಾನು ಹೇಳಿಲ್ಲ? ಏನ್ ಹೇಳಪ್ಪ, ಮೊದಲೇ BP ಇತ್ತು, ಮನೋವ್ಯಥೆ ಬೇರೆ, ಮಧ್ಯದಲ್ಲಿ ಸಕ್ಕರೆ ಕಾಯಿಲೆ ಬೇರೆ ಅಂಟ್ಕೊಳ್ತು. ಹೀಗಾಗಿ ಬರ್ತಾ ಬರ್ತಾ ನನ್ನ ದೃಷ್ಟಿ ತೀರಾ ಮಂದವಾಗಿ ಹೋಯ್ತು. ಮತ್ತೆ ಈ ಮನೇಲಿ ಒಬ್ರೇ? ಹೌದಪ್ಪ, ನನ್ನನ್ನು ಯಾರು ಏನ್ ಮಾಡೋದಕ್ಕೆ ಸಾಧ್ಯ ಹೇಳು? ನನ್ನದು ಅಂತ ಇರೋದು ಈ ಪುಟ್ಟ ಮನೆ ಒಂದೇ. ಆಸ್ತಿ ಪಾಸ್ತಿ ಗಂಡ ಮಕ್ಕಳು ಎಲ್ಲರನ್ನೂ ಕಳ್ಕೊಂಡೆ. ಈಗ ಉಳಿದಿರೋದು ಈ ಜೀವ ಮಾತ್ರ. ಬಿಡ್ತು ಅನ್ನಿ, ಇಷ್ಟು ದಿವಸ ನೀವು ಒಬ್ಬರೇ ಇದ್ರಿ, ಈಗ ನಿಮ್ ಜೊತೆ ನಾವಿದ್ದೀರಿ. ನಮಗೆ ನಿಮ್ ಸಹಾಯ ಬೇಕು. ನಾವು ನಿಮ್ಮ ಮನೇಲಿ ಊಟ ಮಾಡಿದೀವಿ, ನಿಮ್ ಋಣ ನಮ್ಮ ಮೇಲಿದೆ. ತುಂಬಾ ದೊಡ್ಡ ಮಾತಾಯ್ತಪ್ಪ. ಮನೆಗೆ ಬಂದ ಅತಿಥಿಗಳನ್ನ ಗಮನಿಸೋದು ನಮ್ ಧರ್ಮ. ನೀವು ಧರ್ಮ ಅಂತೀರಾ? ನಿಮ್ಮ ಮನೆ ಉಪ್ಪು ತಿಂದಿದ್ದೀವಿ ಅಂದಮೇಲೆ ನಾವು ನಿಮ್ಮ ಋಣನ ತೀರಿಸ್ಲೇಬೇಕಲ್ವಮ್ಮ? ಋಣಾನುಬಂಧ ಅಂತ ಇದ್ದ ಮೇಲೆ ಧರ್ಮನೋ ಕರ್ಮನೋ ಅದು ತೀರೇ ತೀರುತ್ತೆ. ಆದ್ರೆ ನನ್ನ ಋಣನ ನೀವು ಹ್ಯಾಕ್ ತೀರಿಸ್ತೀರಪ್ಪ? ಅಮ್ಮ, ನಿಮ್ ಸುಖ ಸಂತೋಷನ ನಾಶ ಮಾಡಿದ ಆ ಕ್ರಿಮಿನಲ್ ಹಾವು ಎಲ್ಲೇ ಇದ್ರು ಅವನು ಹಿಡಿದು ಅವನಿಗೆ ಶಿಕ್ಷೆ ಕೊಡಿಸ್ತೀವಿ. ನಿಮ್ ದುಃಖನ ನಾವು ಕಮ್ಮಿ ಮಾಡ್ತೀವಿ. ನೀವು ನಮಗೆ ಕೊಡೋ ಒಂದೊಂದು ಮಾಹಿತಿನೂ ನಾವು ಮುಂದೆ ಇಡೋ ಹೆಜ್ಜೆಗೆ ನಾಂದಿ ಆಗುತ್ತೆ. ಆ ಪಾಪಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತಂದ್ರೆ ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀವು ಎಲ್ಲ ವಿಷಯನ ನಮ್ಮ ಹೈಯರ್ ಆಫೀಸರ್ ಎದುರುಗಡೆ ಹೇಳಬೇಕು. ಅದಕ್ಕೆ ನೀವು ನಮ್ಮ ಜೊತೆ ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗ? ಅಲ್ಲಿಗೆ ಬಂದ್ರೆ? ಅಮ್ಮ, ಗಾಬರಿ ಆಗಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ. ಅಲ್ಲಿಗೆ ಬಂದು ಎಲ್ಲ ಮಾಹಿತಿ ಕೊಟ್ಟರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ.